ಇರ್ತಕ್ಕಂಥ ಒಂದು ಮಾತು ಹಿಂಗೆ ಹೇಳಿದ್ರಲ್ಲ ಭೀಮಣ್ಣ. ಏನ್ ಹೇಳಿದ್ರಿ ಸರ ಮಾತಾ? ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ. ಹೌದು ಹೌದು. ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು ಅವರು. ಹಿಂಗೆ ಮಾತು ಯಾಕೆ ಹೇಳಿದ್ರಿಪ್ಪ? ಎಲ್ಲ ಬಲ್ಲವರು ಎಲ್ಲಾ ಕಡೆಗೆ ಇರುವುದಿಲ್ಲ ತಿಳಿಯಾರ. ಹೌದ್ ಸರ್ವಜ್ಞನಾದವನು ಗರ್ವದಿಂದ ಆದವನಲ್ಲ. ಹೌದ್ ಹೆಂಗ್ರಿಪ್ಪ? ಸರ್ವಜ್ಞನಾದವನು ಗರ್ವದಿಂದ ಆದವನಲ್ಲ. ಹೌದ್ ಸರ್ವರೋಳು ಒಂದೊಂದು ನುಡಿಯನ್ನು ಕಲಿತು ವಿದ್ಯದ ಪರ್ವತ್ವನಾದ ಸರ್ವಜ್ಞ ಅಂತ ಹೇಳಿದ್ರು ಅವರು. ಹೌದು ಹೌದು ಹೌದು. ಸರ್ವಜ್ಞ ಮೂರ್ತಿಗಳು ಸಹಿತ ಒಬ್ಬರು ಬಲೆಕ್ ಒಂದೊಂದು ನುಡಿ ಕಲಿತು ಅವರು ಸರ್ವಜ್ಞ ಮೂರ್ತಿಗಳಾಗ್ಯಾರ ಅಂತಕ್ಕಂಥದ್ದು ಮಾತು ಈ ಸ್ಟೇಜಿನ ಮೇಲೆ ಹೇಳಿ ಇಲ್ಲಿ ಎಂತ ಮಾತು ಹೇಳಬೇಕಾಗ್ಯದ ಭೀಮಣ್ಣ. ನಾವು ಎಂತ ಮಾತಂತ ಕೇಳಿದ್ರ, ಹೌದು ನಾವು ಹೇಳುವಂತ ಮಾತುಗಳನ್ನ ಜನರ ಮನಸ್ಸಿಗೆ ಮುಟ್ಟುವಂಗಿರ್ಬೇಕದು. ಹೌದು ಹೌದು. ಎಂತ ಮಾತು ಕೇಳು. ಎಂತ ಮಾತ್ರಿಪ್ಪ? ಗಂಡ ಹೆಂಡತಿಗೆ ಒಬ್ಬ ಗಂಡಸ ಮಗ ಹುಟ್ಟಿ ಬಂದ. ಹೌದು ಹೌದು. ಒಬ್ಬನೇ ಮಗ. ಹೌದು. ಆ ಮಗ ಹುಟ್ಟದ ಕೂಡಲೇ ತಾಯಿ ತಕ್ಕಿ ತೀರ್ಕೊಂಡ್ಳು. ತಂದೆ ಆಜ್ಞಾದಾಗ ಮಗ ಬೆಳಿಲಿಕ್ಕತ್ತ. ಹೌದು. ತಂದೆ ಮನಸ್ಸಿನಾಗ ಆಸೆ ಏನಿತ್ತ ಅಂತ ಕೇಳಿದ್ರ, ಏನಿತ್ರಿಪ್ಪ? ಇದು ನನ್ನ ಮಗ ತಾಯಿ ಇರ್ಲಾರ್ದ ಪರದೇಶ ಮಗ ಐತಿ. ಹೌದು. ತಾಯಿ ನೆನಪೇ ಬರ್ಲಾರ್ದಂಗ ನಾನು ಬೆಳೆಸ್ಬೇಕು, ಇವನಿಗೆ ಸುಖದಾಗಿಡ್ಬೇಕಂತ ತಿಳಿದುಕೊಂಡು ತಂದೆ ಮಗನಿಗೆ ಸಾಲಿಗೆ ಹಚ್ಚದ. ಮಗ ಸಾಲಿ ಕಲಿತಿದ್ದ, ತಂದೆ ಕೂಲಿ ನಾಲಿ ಮಾಡ್ತಿದ್ದ. ಹೌದು. ಊರಾಗ 10ನೇ ಸಾಲಿ ಮುಗಿತ್ತು. ಮುಂದಿನ ಶಿಕ್ಷಣಕ್ಕಾಗಿ ಮಗ ಇದ್ದವ ಸಿಟಿಗೆ ಹೋಗ್ತೀನಂದ. ಹೌದು. ಎಲ್ಲಿ? ಸಿಟಿಗೆ ಸಾಲಿಗೆ ಹೋಗ್ತೀನಂದ. ಹೌದು. ಇಲ್ಲೇ ಊರಾಗ ಮಗನಿಗೆ ಸಾಲಿ ಕಲಿಸ್ಬೇಕಾದ್ರ ತಂದಿ ಕೂಲಿ ನಾಲಿ ಮಾಡ್ಯಾನ. ಹೌದು. ಸಿಟಿಯಾಗ ಮಗ ಸಾಲಿ ಕಲಿತೀನಲ್ಲಕತ್ತಾನ, ಅಲ್ಲಿ ರೊಕ್ಕ ಬಾಳ ಬೇಕು, ತೀರಾ ಹೆಚ್ಚಬೇಕ್ರಿಪ್ಪ. ಸಿಟಿಗೆ ಹೋದ್ರ ಹಚ್ಚಬೇಕು. ಹೆಂಗ ಮಾಡ್ಬೇಕಂತೇಳಿ ತಂದಿ ವಿಚಾರ ಮಾಡಿ ಏನು ಮಾಡ್ದ? ಒಬ್ಬರು ಬಲ್ಯಕ್ ದುಡ್ಲಿಕ್ ನಿಂತು ರೊಕ್ಕ ತಗೊಂಡ್ ಬಂದ. ಮಗನಿಗೆ ಸಾಲಿ ಕಲಿಸ್ಬೇಕಂತ ಹೇಳಿ ಸಾಲಿ ಕಲಿಸ್ಲಕ್ಕ. ಹೌದು. ರೊಕ್ಕ ತಗೊಂಡ್ ಬಂದು ಸಿಟಿಯಾಗ ಅಡ್ಮಿಷನ್ ಮಾಡಿ ಸಾಲಿ ಕಲಿಸ್ಲಕತ್ತ. ಮಗ ಸಿಟಿಯಾಗ ಸಾಲಿ ಕಲಿತಿದ್ದ, ತಂದಿ ಮತ್ತವ್ರ ಬಲ್ಯಕ್ ಹಳ್ಳಿಯಾಗ ದುಡಿತಿದ್ದ. ಹೌದು ಹೌದು. ಸಿಟಿಯಾಗ ಸಾಲಿ ಕಲಿತಕ್ಕಂತ ಮಗನಿಗೆ ಮುಂದ ಒಂದು ದೊಡ್ಡ ನೌಕರಿ ಆಯ್ತು. ದೊಡ್ಡ ನೌಕರಿ ಆದ ಕೂಡಲೇ ಅದೇ ಖುಷಿ ಒಳಗ ಮಗ ತಂದಿಗೆ ಫೋನ್ ಹಚ್ತಾನ. ಏನ್ ಹೇಳ್ತಾನ್ರಿಪ್ಪ ಫೋನ್ ಹಚ್ಚಿ? ಎಷ್ಟು ದಿವಸ ನನಗ ತಾಯಿ ನೆನಪೇ ಬರ್ಲಾರ್ದಂಗ ನನಗೆ ಬೆಳೆಸಿದಿ. ಹೌದು. ನನ್ನ ಸಲುವಾಗಿ ಹೈರಾಣ ಆಗಿದೆ, ಬಹಳ ದುಡ್ದಿದಿ. ನಿನ್ನ ಹೈರಾಣಕ್ಕೆ ಪ್ರತಿಫಲ ಸಿಕ್ತು ಅಪ್ಪ, ನನಗೊಂದು ದೊಡ್ಡ ನೌಕರಿ ಆಗ್ಯದ ಅಂದ ಮಗ. ತಂದಿಗೆ ಸಂತೋಷ ಆಯ್ತು, ತಂದಿಗೆ ಖುಷಿ ಆಯ್ತು, ಆನಂದ ಆಯ್ತು. ಹೌದು ಹೌದು. ಮಗನಿಗನು ಖುಷಿ ಆಯ್ತು. ನಮ್ಮ ಅಪ್ಪ ಖುಷಿ ಆಗ್ಯಾನ. ಇದೇ ಖುಷಿ ಒಳಗೆ ಇನ್ನೊಂದು ಮಾತು ಹೇಳ್ಬೇಕಂತೇಳಿ ಮಗ ಹೇಳ್ತಾನ. ಏನ್ ಹೇಳ್ತಾನೆ? ಇನ್ನೊಂದು ಮಾತಾ? ಯಪ್ಪ, ಇಲ್ಲೇ ಒಂದು ಹುಡುಗಿ ನನ್ನ ಮ್ಯಾಗ ಮನಸ್ಸು ಮಾಡ್ಯದ, ಹುಡುಗಿ ಮ್ಯಾಗ ನಂದು ಮನಸ್ಸು ಆಗ್ಯಾದ. ಶಬಾಷ್. ಹೌದು. 8 ದಿವಸ ಆಗನ ಇಬ್ರು ಲಗ್ನ ಇಟ್ಕೊಂಡಿವಪ್ಪ, ನೀ ಲಗ್ನಕ್ಕೆ ಬರಬೇಕಂದ ತಂದಿಗೆ. ಅವಾಗ ಏನ್ ಹೇಳ್ತಾನ್ರಿ ತಂದಿಗೆ ಸಿಟ್ಟು ಬರ್ಲಿಲ್ಲ. ಹೌದು. ಆ ಮಗನ ಖುಷಿನೇ ಅವನು ಖುಷಿ ಆಗಿತ್ತು, ಮಗನ ಸಂತೋಷನೇ ಅವನು ಸಂತೋಷ ಆಗಿತ್ತು. ಮಗನ ಆ ಹುಡುಗಿ ನಿನಗೆ ಎಷ್ಟ ಆಗ್ಯದ ಅಂದ್ ಬಳಕ ಮುಗೀತು ಯಪ್ಪ. 8 ದಿವಸ ಆಗನ ಲಗ್ನಕ್ಕೆ ಬರ್ತೀನಿ ಅಂತೇಳಿ 8 ದಿವಸ ಆಗನ ಮಗನ ಲಗ್ನಕ್ಕೆ ಹೋದ. ತಂದಿ ಹೋದ. ಸಿಟಿ ಒಳಗೆ ಎಲ್ಲಾ ಅಧಿಕಾರಿಗಳು ಬಂದರು. ಲಗ್ನ ಭಾರಿ ಆಯ್ತು. ಹೌದು, ಭಾರಿ ಆಯ್ತು. ತಂದಿ ಹೇಳ್ತಾನ ಮಗನಿಗೆ. ಏನ್ ಹೇಳ್ತಾನ್ರಿಪ್ಪ? ಯಪ್ಪ, ಲಗ್ನ ರೇ ಭಾರಿ ಆಯ್ತು, ಚಲೋ ಆಯ್ತು, ಚಂದ ಆಯ್ತು. ಹೌದು ಹೌದು. ನಾ ತಿರುಗಿ ಹಳ್ಳಿಗೆ ಹೋಗ್ತೀನಪ್ಪ, ನೀವು ಇಲ್ಲೇ ಇರ್ರಿ ಅಂದ ತಂದಿ. ಅವಾಗ ಏನ್ ಹೇಳ್ತಾನ್ರಿ ಮಗ ಕಾಲಿಗೆ ಬಿದ್ದ ತಾನ. ಏನತ್ತಾನ್ರಿಪ್ಪ? ಯಪ್ಪ, ಎಷ್ಟು ದಿವಸ ನನ್ನ ಸಲುವಾಗಿ ದುಡಿದ ಸಾಕು, ಹೈರಾಣ ಆಗಿದ ಸಾಕು, ನನಗ ದೊಡ್ಡ ನೌಕರಿ ಆಗ್ಯದ, ಪಗಾರ ಬಾಳ ಬರ್ತದ. ಇಲ್ಲೇ ಒಂದು ಸಿಟಿಯಾಗ ಮನಿ ತಗೊಂಡಿನಿ. ಹೌದು. ನನ್ನ ಮನೆಗೆ ನಡಿಯಪ್ಪ, ಕುತ್ತು ಊಟ ಮಾಡಕತ್ತಿ ಅಂದ ಮಗ. ತಂದಿ ಏನ್ ಹೇಳ್ತಾನ್ರಿ ಆ ಮಾತಿಗೆ? ಅವಾಗ ತಂದಿ ಹೇಳ್ತಾನ, ಮಗನ, ನಿನಗ ದೊಡ್ಡ ನೌಕರಿ ಆಗಿರ್ಬೇಕು, ಬಹಳ ಪಗಾರ ಬರ್ತಿರ್ಬೇಕು. ಈ ಭಗವಂತ ಕೊಟ್ಟಿರ್ತಕ್ಕಂತ ಈ ಶರೀರ ಐತಿ, ಈ ಶರೀರದಾಗ ಇನ್ನೂ ಶಕ್ತಿ ಐತಿ. ಹೌದು ಹೌದು. ಈ ಶಕ್ತಿ ಹೋಗತ್ತ ಮಗನ, ಋಣದಾಗಿರಲ್ಲ ಅಂದ ತಂದಿ. ಹೌದು ಹೌದು ಹೌದು.
ಮಗ ಎಷ್ಟು ಕಾಲಿಗೆ ಬಿದ್ರು ಕೂಡ ಮಗ ಎಷ್ಟು ಹತ್ರ ಕೂಡ ಮಗನ ಮಾತು ಕೇಳಾರ್ದೆ ಹೌದು ಹಳ್ಳಿಗೆ ಬಂದು ಕೂಲಿ ನಾಲಿ ಮಾಡಿ ದುಡ್ದು ಊಟ ಮಾಡ್ತಿದ್ದ ಮಗ ಸಿಟಿಯಾಗ ನೌಕರಿ ಮಾಡ್ತಿದ್ದ ಹೌದು ಹೌದು ಸಿಟಿಯಾಗ ನೌಕರಿ ಮಾಡೋ ಮಗನಿಗೆ ವರ್ಷ ತುಂಬ್ರದಾಗ ಒಂದು ಗಂಡಸ ಮಗ ಹುಟ್ಟಿ ಬತ್ತು ಏನು ವರ್ಷ ತುಂಬ್ರದ ಗಂಡಸ ಮಗ ಹುಟ್ಟಿ ಬಂತು ಗಂಡಸ ಮಗನೇ ಹುಟ್ಟಿ ಬತ್ತು ಅವನಿಗೇನು ಹೌದು ಗಂಡಸ ಮಗ ಹುಟ್ಟಿ ಬತ್ತು ಖುಷಿ ಆಯ್ತು ಆನಂದ ಆಯ್ತು ಆ ಹುಟ್ಟಿ ಬಂದಿರ್ತಕ್ಕಂಥ ಕೂಸ 10 ವರ್ಷದವಾದ ಹೌದು ಎಲ್ಲಿ ಸಿಟ್ಯಾಗ 10 ವರ್ಷದವಾದ 10 ವರ್ಷದ ಕೂಸು ತಂದೆ ಕೇಳ್ತದ ನೌಕರಿ ಮಾಡ ಅಪ್ಪಗ ಏನಂತ ಕೇಳ್ತದ್ರಿಪ್ಪ ಯಪ್ಪ ನಾ ಹುಟ್ಟಿ 10 ವರ್ಷದವಾಗೀನಿ ಒಂದು ದಿವಸ ನಾವು ಯಾವ ಊರಿಗೂ ಹೋಗಿಲ್ಲ ಯಾವ ಊರವ್ರು ಇಲ್ಲಿ ಬಂದಿಲ್ಲ ಯಾವ ಊರದವ್ರು ನಮ್ಮ ಮನೆಗೆ ಬಂದಿಲ್ಲ ನಮಗ ಮಂದಿ ಮಕ್ಕಳು ಬಂಧು ಬಳಗ ಅದಾರೋ ನಾವೇನು ಪರದೇಶ ಇದ್ದೀವೋ ಅಪ್ಪ ಅಂತ ಕೇಳ್ತು 10 ವರ್ಷದ ಕೂಸ ತಂದಿಗೆ ಕೇಳ್ತು ಅವಾಗ ತಂದೆ ಹೇಳ್ತಾನ ಏನ್ ಹೇಳ್ತಾನ್ರಿಪ್ಪ ಯಪ್ಪ ನಾವು ಪರದೇಶಿಗಳಲ್ಲ ಅಲ್ಲಪ್ಪ ಹಳ್ಳ್ಯಾಗ ನಮ್ಮ ಅಪ್ಪ ಅದನಂದ್ರ ನಿನ್ನ ಮುತ್ತಿ ಅದಾನ ಹೌದು ಈ ಮನಿಗೆ ಬಾ ಅಂತೇಳಿ ನಾ ಎಷ್ಟು ಕಾಲ ಬಿದ್ರು ಕೂಡ ನನ್ನ ಮಾತು ಕೇಳಿಲ್ಲ ನನ್ನ ಮನೆಗೆ ಬಂದಿಲ್ಲ ನನಗ್ ಮನೆಗೆ ಬಂದಿಲ್ಲ ಮಗ ನಾ ಏನು ಮಾಡ್ಲಿ ಅಂದ ಕೂಳಿ ನಾವು 10 ವರ್ಷದ ಕೂಸು ಹೇಳ್ತದ ಏನ್ ಹೇಳ್ತದ್ರಿಪ್ಪ ಅಪ್ಪಗ ಯಪ್ಪ ನಿಮ್ಮ ಅಪ್ಪ ನಿನ್ನ ಮಾತು ಕೇಳಿಲ್ಲ ಖರೆ ಹೌದು ನಿಮ್ಮ ಅಪ್ಪ ಅಂದ್ರ ನನ್ನ ಮುತ್ಯ ನನ್ನ ಮಾತು ಕೇಳ್ತಾನ ಈ ಮನಿಗೆ ಕರೆಸ್ಕೊತೀನಿ 10 ವರ್ಷದ ಕೂಸ ಹಚ್ಚ ಕೊಡು ಮುತ್ಯಾಗ ಫೋನ ಹಚ್ಚ ಕೊಡು ಮುತ್ಯಾಗ ಫೋನ್ ಹತ್ತು ಹೌದು ಫೋನ್ ಹಚ್ಚಿ ಕೊಟ್ಟ ಮುತ್ಯನ ಸಂಗಟ ಮಮ್ಮಗ ಮಾತಾಡ್ತಾನ ಏನತ್ತಾನ್ರಿಪ್ಪ ಮುತ್ಯ ನಾ ನಿನ್ನ ಮಮ್ಮಗ ಅದೀನಿ ನಾ 10 ವರ್ಷದವಾಗೀನಿ ಹೌದು ನಿನ್ನ ಕೈ ತುತ್ತು ತಿನ್ನುವಂಗಾಗಲಕತ್ತದ ನಿನ್ನ ತೊಡಿ ಮೇಲೆ ಮಲ್ಕೊಳ್ಳುವಂಗಾಗಲಕತ್ತದ ನಿನ್ನ ಸಂಗಟ ಆಟ ಆಡುವಂಗಾಗಲಕತ್ತದ ಮುತ್ಯ ಇವತ್ತೇ ನನ್ನ ಮನೆಗೆ ಬರ್ಬೇಕು ಮುತ್ಯ ಅಂತೇಳಿ ಫೋನದಾಗ ಅಳ್ಳಕತ್ತು ಮಮ್ಮಗ ಹೌದು 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 ಆ ಮೊಮ್ಮಗನ ಮಾತು ಕೇಳಿ ಮುತ್ಯನ ಮನಸ್ಸಿಗೆ ತಳಮಳ ಆಗ್ಲಕತ್ತು ಕಳ್ಳ ಕರಗತು ಹೌದು ಮೊಮ್ಮಗನು 10 ವರ್ಷದವಾಗ್ಯಾನ ನಾನು ಒಂದ್ ದಿವಸ ಆಯ್ತು ನೋಡಿಲ್ಲ ಹೋಗಿ ಬರಬೇಕು ಮೊಮ್ಮಗನ ಮುಖ ನೋಡ್ಬೇಕಂತ ತಿಳಿದುಕೊಂಡು ಅವತ್ತೇ ಬಸ್ಸಿಗೆ ಕೂತು ಸಿಟಿಗೆ ಹೋದ ಸಿಟಿದಿಂದ ಮನಿಗೆ ಹೋದ ಮನಿಗೆ ಹೋಗಿ ಮುತ್ಯನ ಮುಂದ ಮೊಮ್ಮಗನ ಮುಂದೆ ಮುತ್ಯ ನಿತ್ತ ಆ ಮುತ್ಯಾಗ ನೋಡಿ ಮೊಮ್ಮಗ ಖುಷಿ ಒಳಗ ಜಿಗದಾಡಕತ್ತು ಹೌದು ಮುತ್ಯಾಗ ನೋಡಿ ಮೊಮ್ಮಗ ಜಿಗದಾಡಕತ್ತು ಮೊಮ್ಮಗ ನೋಡಿ ಮುತ್ಯ ಜಿಗದಾಡಕತ್ತು ಖುಷಿ ಆಯ್ತು ಇಬ್ಬರಿಗೆ ಖುಷಿ ಆಯ್ತು ಹೌದು ಇವ್ರು ಖುಷಿ ನೋಡಿ ಮನ್ಯಾಗ ನೌಕರಿ ಮಾಡೋವನಿಗಿನ ಖುಷಿ ಆಯ್ತು ಹೌದು ಅವಾಗ ಗಂಡ ಹೆಂಡತಿ ಕರೆದು ಹೇಳ್ತಾನ ಏನತ್ರಿ ನೋಡು ನಮ್ಮ ಅಪ್ಪಗ ನಾ ಎಷ್ಟು ಕಾಲ ಬಿದ್ರು ಕೂಡ ಈ ಮನೆಗೆ ಬಂದಿಲ್ಲ ಯಾವಾಗ ನನ್ನ 10 ವರ್ಷದ ಮಗನ ಮಾತು ಕೇಳಿ ನಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟನಂದ ಬಳಕ ಹೌದು ಇವತ್ತು ನಮ್ಮ ಅಪ್ಪಗ ಬಂಗಾರ ತಾಟ್ನ್ಯಾಗ ಊಟ ಕೊಡು ಅಂದ ಮಗ ಯಾವ ತಾಟ್ನ್ಯಾಗ ಬಂಗಾರ ತಾಟ್ನ್ಯಾಗ ಊಟ ಕೊಡ್ಬೇಕಂತ ಹೆಂಡತಿಗೆ ಹೇಳ್ದ ಹೌದು ಹೆಂಡತಿ ಯಾಕಾಗಲ್ಲ ಅಂದಳು ಹೌದು ಬಂಗಾರ ತಾಟ್ನ್ಯಾಗ ತಂದು ಮಾಮಗ ಸೊಸಿ ಊಟ ಕೊಟ್ಟಾಳ ಹೌದು ಆ ಮಾಮನ ಲಕ್ಷ್ಯ ಬಂಗಾರ ತಾಟಿನ ಮ್ಯಾಗಿಲ್ಲ ಎಲ್ಲಿತ್ರಿಪ್ಪ ಮೊಮ್ಮಗನ ಮುಖ ನೋಡ್ರದೊಳಗೆ ತಲ್ಲಿನಾಗ್ಯಾನ ಮೊಮ್ಮಗನ ಮುಖ ನೋಡಿ ಖುಷಿ ಪಡ್ಲಕತ್ತಾನ ಹೌದು ಮೊಮ್ಮಗನ ಮುಖ ನೋಡ್ಕೊತ ಒಂದು ತುತ್ತು ಬಾಯಾಗ ಹೈಕೋಬೇಕನ್ನೋದ್ರಾಗ ಮುತ್ಯಾಗ ವಯಸ್ಸಾಗಿತ್ತು ಮುತ್ಯನ ಬಾಯನ್ನ ಜೊಲಸೋರಿ ಬಂಗಾರ ತಾಟ್ನ್ಯಾಗ ಬಿತ್ತು ಬಂಗಾರ ತಾಟ್ನ್ಯಾಗ ಜೊಲ್ಲು ಬೀಳದ ಮನ್ಯಾಗ ಸೊಸಿ ನೋಡಿದಳು ಹೌದು ಸೊಸಿ ನೋಡತ್ತಾಳ ಏನತ್ತಾನ್ರಿಪ್ಪ ರೀ ನಿಮ್ಮ ಅಪ್ಪನ ಜೊಲ್ಲ ರೀ ಬಂಗಾರ ತಾಟ್ನ್ಯಾಗ ಬಿತ್ತು ಈ ತಾಟ್ ಮಾತ್ರ ನಾ ಮುಟ್ಟಂಗಿಲ್ಲ ಈ ತಾಟ್ ಮಾತ್ರ ನೀವೇ ತೊಳ್ಕೊಂಡು ಬರ್ರಿ ಅಂತ ಹೇಳ್ದಳಾಕಿ ಹೆಂಡತಿ ಹೌದು ಅಂದೆ ನಿಮ್ಮ ಅಪ್ಪನ ಹೊಲಸಿ ತಾಟ್ನ್ಯಾಗ ಬಿದ್ದದ ಬಂಗಾರ ತಾಟೇ ಇರ್ಲಕ್ಕದು ನಾ ತೊಳೆಯಂಗಿಲ್ಲ ನೀವು ತೊಳ್ಕೊಂಡು ಬಂದ್ರಿ ಆ ಬಂಗಾರ ತಾಟ್ ತಗೋತೀನಿ ಆ ಬಂಗಾರ ತಾಟಿಗೆ ಮುಟ್ಟಲ್ಲ ಅಂತ ಹೇಳಿದಳು ಹೌದು 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 11 ವರ್ಷ ನಮ್ಮ ಸಂಸಾರ ಬಾರಿ ನಡೆದಿತ್ತು ಯಾವಾಗ ಈ ಮುದುಕ ಮನೆಗೆ ಬಂತು ಯಾವಾಗ ನಿಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟನಂದ ಬಳಕ ಈ ಮನ್ಯಾಗ ನಿಮ್ಮ ಅಪ್ಪರೇ ಇರಬೇಕು ಅಂತಂದಳು ನಾರಿ ಇರಬೇಕು ಅಂತಂದಳು ಹೌದು ಶಬಾಷ್ ಅವಾಗ ವಿಚಾರ ಮಾಡ್ತಾನ ಏನತ್ತಾನ್ರಿ ಗಂಡ ನಮ್ಮ ಅಪ್ಪ 11 ವರ್ಷದ ಮ್ಯಾಗಿ ಮನ್ಯಾಗ ಕಾಲಿಟ್ಟಾನ ಹೌದು ನಮ್ಮ ಅಪ್ಪಗ ತಿರುಗಿ ಹಳ್ಳಿಗೆ ಹೋಗಿ ದುಡ್ಕೊಂಡು ತಿನ್ನೋ ಅಪ್ಪ ಅಂತೇಳಿ ನಾ ಹ್ಯಾಂಗ ಕಳಿಸ್ಲಿ ನಿನ್ನರೇ ಹೆಂಗ ಬಿಡ್ಲಿ ನಿನ್ನ ಹೊಟ್ಟಿಲೆ ಮಗ ಹುಟ್ಟ್ಯಾನ ನನಗ ಮಗ ಹುಟ್ಟ್ಯಾನ ಮಗನಿಗೆ ಬಿಟ್ಟು ನಿನಗೆ ಬಿಟ್ಟರೆ ನಾ ಹೆಂಗಿರ್ಲಿ ಹೌದು ನನಗೆ ಇಬ್ರು ಮಂದಿ ಬೇಕಂದ ಚಂತಿ ನಡೀತಿ ಗಂಡಗ ಇಬ್ರು ಬೇಕಂದ ಕೂಡಲಿ ಹೆಂಡತಿ ಹೇಳ್ತಾಳ ಏನ್ ಹೇಳ್ತಾಳ್ರಿ ನಿಮ್ಮ ಅಪ್ಪ ಈ ಮನ್ಯಾಗ ಇರ್ಬೇಕಂದ್ರ ಈ ನಿಮ್ಮ ಅಪ್ಪನ ಜೊಲ
ನಾ ತೊಳಿಲಾರ್ದಂಗ ಏನರೆ ಮಾಡು. ಅವಾಗ ನಿಮ್ಮ ಅಪ್ಪಗೆ ಮನ್ಯಾಗ ಪರ್ಮಿಷನ್ ಇರ್ಲಿಕ್ಕ ಅಂದಳಕ್ಕಿ. ಹೌದು 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 ಯಾಕಾಗಲ್ಲ ಅಂದ. ಚಂತನ ನೌಕರಿ ಮಾಡಕ್ ಹೋದ. ಹೌದು ಸಂಜೆಗೆ ಮನೆಗೆ ಬರುವಂತ ಸಮಯದೊಳಗ 30 ಮಣ್ಣಿನ ಪರಿಣಗಳು ತಗೊಂಡು ಬಂದ. ಯಾವ್ರಿಪ್ಪ? ಮಣ್ಣಿನ ಪರಿಣಗಳು. ಹೌದು ಹೌದು ಮಣ್ಣಿನ ಪರಿಣಗಳು ತಗೊಂಡು ಬಂದು ಹೆಂಡತಿ ಕೈಯ ಕೊಟ್ಟು ಹೇಳ್ತಾನ, ಏನ್ ಹೇಳ್ತಾನ್ರಿ? ತಗೋ ಇವು 30 ಮಣ್ಣಿನ ಪರಿಣಗಳದಾವ, ಒಂದು ತಿಂಗಳಿಗೆ ಆಗುವಷ್ಟದಾವ. ದಿನ ಒಂದು ಮಣ್ಣಿನ ಪರಿಣದಾಗ ನಮ್ಮ ಅಪ್ಪಗೆ ಊಟ ಕೊಡು. ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂಥ ಪರಿಣ ಇದು ಹೊರಗೆ ಕೊಡು. ನಮ್ಮ ಅಪ್ಪನ ಜೋಲ ತೊಳಿಬೇಡ ಅಂದ. ಹೌದು 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 ಏನಂದ? ನಮ್ಮ ಅಪ್ಪನ ಜೋಲ ತೊಳಿಬೇಡ ಅಂದ. ಹೌದು. ಹೆಂಡತಿ ಯಾಕಾಗಲ್ಲ ಅಂದಳು. ಹೌದು. ದಿನ ಒಂದು ಮಣ್ಣಿನ ಪರಿಣದಾಗ ಮಾಮ ಊಟ ಕೊಡ್ತಿದ್ಳು. ಹೌದು. ಆ ಮಾಮ ಊಟ ಮಾಡಿರ್ತಕ್ಕಂಥ ಪರಿಣ ಇದು ಹೊರಗೆ ಕಟ್ತಿದ್ಳು. ಹೌದು ಹೌದು. ಹಿಂಗ 10 ದಿವಸ ಆಯ್ತು. ಹೌದು. 11ನೇ ದಿವಸಿಗೆ ಆ ಮುತ್ಯ ಊಟ ಮಾಡಿರ್ತಕ್ಕಂಥ ಪರಿಣ ಇದು ಹೊರಗೆ ಕಟ್ತಾಳ. ಆ ಜಾಗದಾಗ ಮಣ್ಣಿನ ಪರಿಣಗಳು ಇರ್ತಿದ್ದಿಲ್ಲ. ಹೌದು ಹೌದು. ಹೆಣ್ಮಗಳಿಗೆ ಚಿಂತೆ ಆಯ್ತು, ಬಹಳ ಚಿಂತೆ ನಡೀತು. ಇಲ್ಲಿ ನನ್ನ ಗಂಡ ನನ್ನ ಮಗ ಬಿಟ್ರೆ ಯಾರು ಬರಲ್ಲ, ಬರಂಗಿಲ್ಲ. ಈ ಮಣ್ಣಿನ ಪರಿಣ ಯಾರು ತಗೊಂಡು ಹೋಗ್ತಿರ್ಬೇಕಂತ ತಿಳಿದುಕೊಂಡು ಒಂದು ದಿವಸ ಮರಿಗೆ ನಿಂತು ನೋಡಿದ್ಳು. ಆ ಮಣ್ಣಿನ ಪರಿಣ ಯಾರು ತೊಳಿತಿದ್ರು ಅಂತ ಕೇಳಿದ್ರ ತನ್ನ ಹೊಟ್ಟಿಲೆ ಹುಟ್ಟಿರ್ತಕ್ಕಂಥ 10 ವರ್ಷದ ಕೂಸು ಮುತ್ಯನ ಜೋಲ ತೊಳಿಕತ್ತಿತ್ತು. ಹೌದು 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 ಹೌದು. ಮುತ್ಯನ ಜೋಲ ತೊಳೆಯೋದು ನೋಡಿ ತಾಯಿಗೆ ಸಂಕಟ ಆಗ್ಲಕತ್ತು, ನೋವು ಆಗ್ಲಕತ್ತು, ತ್ರಾಸ ಆಗ್ಲಕತ್ತು, ದುಃಖಲಕತ್ತು. ಓಡಿ ಹೋಗಿ ತೆಕ್ಕಿಗೆ ಹಾಕೊಂಡು ಮಗನಿಗೆ ಬೈತಾಳ. ಏನತ್ತರಿಪ್ಪ? ಏ ಮಗನ, ಓ ಬಂಗಾರದ ತಾಟ್ನಾಗ ತೊಳೆಯುವಂತ ಎಳಿ ಕೈಗಳದಾವ. ಹೌದು ಅಪ್ಪ. ಆ ಹೊಲಸು ಮುದಕನ ಜೋಲ ಯಾಕೆ ತೊಳಿಕತ್ತಿದಿ? ಅಂತದೇನು ಕಂಬಿತದ ಓಯಪ್ಪ ನಿನಗ? ಅಂತದೇನು ಪರಿಸ್ಥಿತಿ ಬಂದದ ಮಗನ ಅಂತೇಳಿ ತಾಯಿ ಅಳ್ಳಕತ್ತಳು. ಹೌದು. ಅವಾಗ 10 ವರ್ಷದ ಕೂಸು ಹೇಳ್ತದ ತಾಯಿಗೆ. ಏನ್ ಹೇಳ್ತಾರೆ ಕೂಸ? ಯವ್ವ ಅಳಬೇಡ, ಅಳಬೇಡ. ನಾ ಯಾಕೆ ನಾ ಮುತ್ಯನ ಜೋಲ ತೊಳಿಕತ್ತೀನಿ ಅಂತ ಕೇಳಿದ್ರ, ಯಾಕ್ರಿಪ್ಪ? ಈಗ ನಮ್ಮ ಮುತ್ಯಾಗ ವಯಸ್ಸಾಗ್ಯದ, ನಮ್ಮ ಮುತ್ಯನ ಬಾಯನ ಜೋಲ ಸೋರ್ಲಕತ್ತದ. ಹೌದು ಹೌದು. ಅವ್ವ ನಿಮಗನು ಮುಂದ್ ವಯಸ್ಸಾಗ್ತದ, ಆ ಸಮಯದೊಳಗನು ನಿಮ್ ಬಾಯಾಗಿನ ಜೋಲ ಸೋರ್ತದ. ಅವಾಗ ನಮ್ಮ ಮಣ್ಣಿನ ಪರಿಣಿಯಲ್ಲಿ ಹುಡುಕಾಡಿ ಇವೇ ತೊಳೆದು ನಿಮಗಿಡ್ಲಕತ್ತೀನಿ ಅವ್ವ ಅಂತ 10 ವರ್ಷದ ಕೂಸ. ಶಬಾಷ್ ಶಬಾಷ್ ಶಬಾಷ್. ಮಗನ ಮಾತು ಕೇಳಿ ತಾಯಿ ಮನಸ್ಸ ಪರಿವರ್ತನೆ ಆಯ್ತಲ್ರಿ. ಹಿಂಗ ಆಗ್ಬೇಕ್ರಿ. ಮಾತುಗಳು ಇಲ್ಲಿ ಬಳಸಬೇಕಾಗ್ಯದ್ರಿ. ಹಿಂಗ ಹೇಳ್ಬೇಕ್ರಿ ಗೌಡ್ತಾರ. ಹುಡುಗರು ಜಾನಪದ ಹಾಡೋ ಜಿಗದಾಡ್ರ ಹೇಗ್ ನಡೀತಿರ್ತಾರೆ. ಇರ್ಲಿ ನೋಡ್ರಿ, ನೀವ್ ಏನು ಮಾಡಿದ್ರು ನಮ್ಮ ತಾಲೂಕು ದಕ್ಕಸ್ಕೋತದ. ದಕ್ಕಸ್ಕೋತರಿ. ಹೊಳೆದಂಡಿ ಮಂದಿ ಅದು ದೊಡ್ಡದೈತಿ ಅದು. ಇದು ಹೊಳೆ ನೀರು ಎಷ್ಟು ಕಲಕ್ ಮಾಡಿದ್ರು ಕಲಕಾಗು ನೀವು ಹರಿದೆ ಹರಿಯಂಗ ಹರಿಯದ ಅದು. ಹೌದ್ ಹೌದು. ನಮ್ಮ ತಾಲೂಕು ಜನನೇ ಹಂಗೈತಿ. ಹೌದು. ನೀವ್ ಏನ್ ಹಾಡಿದ್ರು ಅವ್ರು ದಕ್ಕಸ್ಕೋತಾರ. ಹೌದ್ ಹೌದು. ಇರ್ಲಿ. ಹೌದು. ಬರ್ಲಿ ಹಾಡ ಮುಂದಿನ. ಬರಲಕ್ಕ ಸಡುವ ಇಲ್ಲ ಈಗ ನನಗ ಜಾತ್ರೆ ಆಗುತ್ತ ಮನೋರಾಗ. ಬಂದ ದಾರಿ ಹಿಡಿದು ಹಳ್ಳಿ ಕಸಾಕ ದೇವರ ಗಾಳಿ ಬೆಪ್ಪೊಳಗ. ಕಲಬುರಗಿ ಜಿಲ್ಲಾದಾಗ ಅಫ್ಜಲಪುರಾಗ ಮಾಗೊಡ್ಸಿದ್ದ ನೆನದಾನ ಶಿವಣಿ